ನಮಸ್ಕಾರ ಸ್ನೇಹಿತರೆ, ನೋಡ್ರಿ ನಾನಿಲ್ಲೇ ಎರಡನೇ ಲಾಗ್ ಮಾಡೋದ್ರಿಂದ ಅದ್ರೊಳಗೆ ಏನೇನಪ್ಪ ರೆಸಿಪಿಗಳದಾವ ಅಂತ ಹೇಕಸ ನಿಮಗೆ ಮುಂದೆ ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟು ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಇಲ್ಲೇ ನನ್ನ ಮಗನೂ ಈ ವಿಡಿಯೋದಾಗ ಕಾಣಿಸ್ಕೋತೇನೆ ಮಮ್ಮಿ ನಾನು ಅಂತ ಹೇಕಸ ಅಂತಂದಿದ್ದಕ್ಕೆ ನಾನು ತತ್ತಿ ಆಮ್ಲೆಟ್ ಮಾಡ್ತೀನಿ ಮಮ್ಮಿ ಅಂತಂದ. ಅದಕ್ಕೆ ನಾನಿಲ್ಲೇ ತವಾ ಹಚ್ಚಿಕೊಟ್ಟು ಇದು ಡಬಲ್ ತತ್ತಿ ನೋಡ್ರಿ. ಇದು ಹಿಂಗೆ ಯೆಲ್ಲೋ ಕಲರ ಎರಡು ಇರ್ತಾವ್ರಿ ಒಂದೇ ತತ್ತಿ ಒಳಗೆ. ಅಂಥ ತತ್ತಿ ಒಳಗೆ ಇಲ್ಲಿ ನನ್ನ ಮಗ ಆಮ್ಲೆಟ್ ಮಾಡಾಕತ್ತಾನ್ರಿ. ಅದನ್ನು ನೀವು ವಿಡಿಯೋ ನೋಡ್ರಿ. ಈಗ ಒಂದು ಸ್ವಲ್ಪ ನಾನೇ ಇಲ್ಲೇ ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಚಿಟಕಿ ಅಷ್ಟ ಖಾರ ಇಲ್ಲಿ ನಾನಿಲ್ಲಿ ಬಳಸಾತೀನಿ. ಇದನ್ನು ಹಾಕಿದ್ದಿಂದ ಅವ ವಿಡಿಯೋನ ಕಂಟಿನ್ಯೂ ಮಾಡ್ತಾನೆ ನೋಡ್ರಿ. ನೋಡಿ ತತ್ತಿ ರೆಡಿ ಆಗೈತೆ. ಖಾರ ಭಾಳ ಆಗಿಲ್ಲ ಇದು? ಇಲ್ಲ, ಕರೆಕ್ಟ್ ಐತಿ. ಈಗ ನೋಡ್ರಿ ತೆಗಿತೇನ್ರಿ. ನೋಡ್ರಿ ಫ್ರೆಂಡ್ಸ, ತತ್ತಿ ಆಮ್ಲೆಟ ರೆಡಿ ಆಗೈತ್ರಿ. ಈಗ ಅವ ತಿಂದ ಟೇಸ್ಟ್ ಮಾಡಿ ಹೇಳಾಕತ್ತಾನ್ರಿ. ಈಗ ಸೂಪರ್ ಆಗೈತೆ ಅಂತ ಏಕಸ ನಾನಿಲ್ಲಿ ಮಧ್ಯಾಹ್ನದ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡೇನಿ ನೋಡ್ರಿ. ಇಲ್ಲಿ 1 ಕಪ್ಪಟ್ಟು ಬ್ಯಾಳಿ ಹಾಕಿ 2 ಟಮಾಟೆ ಹಾಕಿ ನಾನಿಲ್ಲೇ ಕುಕ್ಕರ್ದಾಗ 4 ವಿಸಲ ಕೂಗ್ಸೇನ್ರಿ. ಅದನ್ನು ನಾನಿಲ್ಲೇ ತೊಗರಿ ಬ್ಯಾಳಿನ ಕುದ್ದಿದ್ದನ್ನ ಒಗ್ಗರಣೆ ಹಾಕಾಕತ್ತೇನೆ ರೀ. ಈಗ ಅದನ್ನು ಸಾರು ಮಾಡ್ಬೇಕಲ್ರಿ, ಅದ್ರ ಸಲುವಾಗಿ ಈಗ ಫಸ್ಟಿಗೆ 1 ಚಮಚೆ ಎಣ್ಣೆ ಹಾಕೇನ್ರಿ. ಮತ್ತು ಸಾಸ್ಮಿ, ಜೀರಿಗೆ, ಕರಿಬೇವನ ಹಾಕಿ ಜಜ್ಜಿಟ್ಟಂಥ ಬೆಳ್ಳುಳ್ಳಿಯನ್ನು ನಾನಿಲ್ಲೇ ಒಗ್ಗರಣೆ ಒಳಗೆ ಸೇರ್ಸಾತೇನೆ ರೀ. ಅದಾದ ನಂತರ 2 ಸ್ಪೂನಷ್ಟು ಖಾರ ಬಳಸೀನಿ ನಾನು ಸಾರಿಗೆ, ಬೇಳೆ ಸಾರಿಗೆ. ನೋಡಿರಿ ಭಾಳ ರುಚಿಯಾಗಿರ್ತೈತೆ ರೀ ಇದು, ಮತ್ತು ಸಿಂಪಲ್ಲೂ ರೀ ಇದು. ಒಗ್ಗರಣೆ ಒಳಗೆ ನಾನು ಇಲ್ಲೇ ಅರ್ಶಿನೂ ಹಾಕೀನಿ ರೀ. ಇನ್ನೂ ಉಪ್ಪು ಯಾಕೆ ಸೇರಿಸಿಲ್ಲ ಅಂತಂದ್ರೆ ನಾವು ಎಷ್ಟು ನೀರು ಹಾಕಬೇಕಲ್ರಿ ಅಷ್ಟು ನೀರು ಹಾಕಿದ್ನಿಂದ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟ ನಾನಿಲ್ಲೇ ಉಪ್ಪು ಬೆರೆಸಾತೇನೆ ರೀ. ನೋಡಿರಿ ಇವಾಗ ಉಪ್ಪು ಹಾಕಿದ ನಂತರ ಅದನ್ನು ಒಂದು ಕುದಿಬೇಕು. ಇವಾಗ ಅದನ್ನು ಕುದಿಯಾಕ ಬಿಡಬೇಕು. ಅದನ್ನು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ್ರೆ ಎಲ್ಲರ ಮನೆಯೊಳಗೆ ಇರುವಂಥ ಸರ್ವೇ ಸಾಮಾನ್ಯ ತೊಗರಿ ಬ್ಯಾಳಿ ನೋಡ್ರಿ. ಇವಾಗ ಇದು ಕುದಿ ಹತ್ತೈತ್ರಿ. ಈಗ ಇದಕ್ಕೆ ನಾನಿಲ್ಲೇ ಒಣ ಕೊಬ್ಬರಿನ ಪುಡಿ ಮಾಡಿಟ್ಟಿರ್ತೇನೆ. ಅದನ್ನಿಲ್ಲೇ 1 ಸ್ಪೂನಷ್ಟು ಹಾಕೇನ್ರಿ ನಾನು. ಇದು ಒಂದು ಕುದೀತು. ಇನ್ನು ಬ್ಯಾಳಿ ನಾನು ಕೆಳಗೆ ಇಳಿಸೋ ಸಮಯ ಬಂದೈತ್ರಿ. ಲಾಸ್ಟಿಗೆ ನಾನು ಕೊತ್ತಂಬರಿನ ಹಾಕಿ ತಿರುವಾಡೋದನ್ನು ಇನ್ನೊಂದು ಸ್ವಲ್ಪ ಕುದಿಸಿ ಕೆಳಗೆ ಇಳಿಸಾಕತ್ತೇನೆ ರೀ ಅದನ್ನು. ಇವಾಗ ನೋಡಿರಿ ಬ್ಯಾಳಿ ಆಯ್ತು. ಇನ್ನು ಕ್ಯಾಬೇಜ್ ಪಲ್ಯ ಮಾಡ್ಬೇಕ್ರಿ. ನಾನಿಲ್ಲೇ ಚಿಕ್ಕದಾಗಿ ಹಿಂಗೆ ಕಟ್ ಮಾಡಿ ತೊಳೆದು ನೀರು ಬಸಿಯೋಂಗೆ ಇಟ್ಟಿನ್ರಿ ಅದನ್ನು. ಇವಾಗ ಅದನ್ನು ರೊಟ್ಟಿ ಮಾಡೋ ತಿವಿ ಇರ್ತೈತಲ್ರಿ, ಅದ್ರೊಳಗೆ ಚಂದಮ್ಗೆ ನಾನು ಹುರ್ಕೋಕತ್ತೇನೆ ರೀ. ಇಲ್ಲೇ ಇದನ್ನು ನೀರೊಳಗೆ ಒಂದು ಕುದಿಸಿ ಇದನ್ನು ಒಗ್ಗರಣೆನೂ ಹಾಕ್ತಾರೆ ರೀ ಪಲ್ಯ. ನಾನಿಲ್ಲೇ 2 ಥರ ಮಾಡ್ತೇನೆ ರೀ. ಇವಾಗ ನಾನು ಹುರಿದ ಕ್ಯಾಸನ್ನು ಪಲ್ಯ ಮಾಡಾಕತ್ತೇನೆ. ಇದು ಭಾಳ ರುಚಿಯಾಗಿರ್ತೈತಿ, ಹಂಗೆ ಟೇಸ್ಟಿಯಾಗೇನು ಉದುರಮ್ಗೆ ರೊಟ್ಟಿಗೆ ತಿನ್ನೋಕೆ ಭಾಳ ರುಚಿ ಇರ್ತೈತೆ ರೀ. ಇದು ರೊಟ್ಟಿಗೂ ಇಷ್ಟ ಆಗ್ತೈತೆ ರೀ, ಆಮೇಲೆ ಚಪಾತಿಗೂ ನಾವು ತಿನ್ಬೋದು ರೀ ಇದನ್ನು. ಇವಾಗ ನೋಡ್ರಿ ಅದು ಆಲ್ಮೋಸ್ಟ್ ಎಣ್ಣೆ ಹಾಕಿ ನಾನಿಲ್ಲೇ ಹುರಿದೇನ್ರಿ ಅದನ್ನು. ಈಗ ಅದನ್ನು ಕೆಳಗೆ ಇಳಿಸಿ ಅದಕ್ಕೆ ಏನೇನು ಬೇಕಪ್ಪ ಅಂತ ಏಕಸ ಹಿಂಗೆ ಸಾಮಾನುಗಳು ನೋಡೋಣ ಬರ್ರಿ. ಇದಕ್ಕೆ 1 ಬಟ್ಲದಷ್ಟು ತೊಗರಿಬೇಳೆ ನೆನೆಸೇನಿ ರೀ, ಮತ್ತು ಹಸಿ ಖಾರದ ಪೇಸ್ಟ್, ಆಮೇಲೆ ಸ್ವಲ್ಪ ಒಂದು ಸಣ್ಣದ ಉಳ್ಳಾಗಡ್ಡಿ, ಇಷ್ಟು ಬೇಕು ನೋಡ್ರಿ ಕ್ಯಾಬೇಜ್ ಪಲ್ಯ ಮಾಡೋಕೆ. ನಾನಿಲ್ಲೇ 2 ಸ್ಪೂನಷ್ಟು ಗಾಂಧಿ ಎಣ್ಣೆ ಹಾಕೇನ್ರಿ. ಈಗ ಎಣ್ಣೆ ಹಾಕಿದ ನಂತರ ಉಳ್ಳಾಗಡ್ಡಿ ಏನು ಹೆಂಚಿಟ್ಕೊಂಡಿರ್ತೇವಲ್ಲ ರೀ ಅದನ್ನು ಹಾಕಿ
ಅದನ್ನು ಚೆನ್ನಾಗಿ ಹುರ್ಕೋಬೇಕ್ರಿ ಅದನ್ನು. ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನೆ ರೀ. ಹಸಿ ಖಾರದೊಳಗೂ ಒಂದು ಸ್ವಲ್ಪ ಉಪ್ಪು ಇರತೈತಿರದ, ಅದಕ್ಕೆ ನೋಡಿ ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕ್ರಿ. ಈಗ ನಾನಿಲ್ಲೇ 1 ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕೇನಿ ರೀ ಕಲರಿಗೆ. ಅದನ್ನೀಗ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ನೆನೆಸಿಟ್ಟಿರ್ತೇವಲ್ಲ ರೀ ತೊಗರಿಬೇಳಿನ. ಇದ್ರ ಬದಲಿ ತೊಗರಿಬೇಳೆ ಬದಲಿ ನಾವು ಚನ್ನಂಗಿ ಇರ್ತಾವಲ್ಲ ರೀ, ಚನ್ನಂಗಿ ಕಾಳನ್ನು ನೆನೆಸಿ ಪಲ್ಯಕ್ಕೆ ಹಾಕ್ಬೋದು ರೀ, ಅದು ರುಚಿಯಾಗಿರ್ತೈತೆ ರೀ. ಈಗ ನೋಡಿರಿ ನಾನಿಲ್ಲೇ ತೊಗರಿಬೇಳೆ ಹಾಕೀನಿ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಇವಾಗ ಅದನ್ನು ಕುದಿಯಾಕತ್ತೈತೆ ರೀ. ಈಗೇನದ ಬೇವು ಅವಶ್ಯಕತೆ ಇಲ್ಲ ರೀ, ನೆನೆದಾವಲ್ಲ ರೀ. ಇವಾಗ ಅದನ್ನು ಕ್ಯಾಬೇಜ್ ಏನು ತೆವ್ಯಾಗ ಇರ್ತೈತಲ್ಲ ರೀ, ತೆವಿ ಒಳಗಿಂದನ ನಾವು ಬೋಗಣಿಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಯಾಸ ಬೇವಿನ ಶೀರ ಕ್ಯಾಬೇಜ್ ಪಲ್ಯ ರೆಡಿ ಆಯ್ತು ನೋಡ್ರಿ. ಈಗ ಬರ್ರಿ ಎಲ್ಲ ಆತ್ರಿ. ಈಗ ಅನ್ನ, ಕ್ಯಾಬೇಜ್ ಪಲ್ಯ ಮತ್ತು ಬ್ಯಾಳಿ ಸಾರ ಎಲ್ಲ ರೆಡಿ ಆಗೈತ್ರಿ. ಇವಾಗ ನಾನಿಲ್ಲೇ ಜೋಳದ ರೊಟ್ಟಿನೂ ರೆಡಿ ಮಾಡಾಕತ್ತೇನೆ ರೀ. ಈಗ ನಮಗೆ ಎಷ್ಟು ಬೇಕಲ್ಲ ಅಷ್ಟು ರೊಟ್ಟಿಗೆ ಹಿಟ್ಟು ನಾನು ತೊಗೊಂಡೇನಿ ರೀ. ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಬಿಸಿನೀರು ಕಾಶಿ ಅದು ಹಿಟ್ಟಿಗೆನ ಹಾಕಾಕತ್ತೇನೆ ರೀ. ಇಷ್ಟ ನೋಡಿರಿ, ಅಷ್ಟು ಹಾಕಿದ್ದಿಂದ ಇದಕ್ಕೆ ಸ್ಪೂನ ಬಳಸಿ ಕಲಿಸ್ತಾರೆ ರೀ. ನನಗೇನು ಹಂಗೆ ರೂಢಿ ಇಲ್ಲ, ಹಿಂಗೆ ಕೈಲೇನ ನಾನು ಚೆನ್ನಾಗಿ ಹಿಟ್ಟು ನಾದ್ತೇನೆ ರೀ. ಅದನ್ನು ನೋಡಿರಿ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕ್ಕೊಂತ ನಾವು ನಮಗೆ ಎಷ್ಟು ಹದಕ್ಕೆ ಬೇಕಲ್ರಿ ತಿಳುವಾಗೆ ಅಷ್ಟು ಹದಕ್ಕೆ ನಾನು ಇದನ್ನು ಚೆನ್ನಾಗಿ ಹಿಟ್ಟು ನಾದ್ಕೊಳಕತ್ತೇನೆ ರೀ. ಹಿಂಗೆ ಒಂದು ಸ್ವಲ್ಪ ಹಿಂಗೆ ಚರ ನಾದೋದ್ರಿಂದ ರೊಟ್ಟಿ ಚಲೋ ಆಗಿ ಬರ್ತಾವ್ರವ. ಇದು ಬಟ್ಲಾಗ ನೀರು ಎದಕ್ಕೆ ಇಟ್ಟೇನಂತಂದ್ರೆ ನಾನು ರೊಟ್ಟಿಗೆ ಹಚ್ಚಾಕ ನೀರು ಇಟ್ಟೇನ್ರಿ ಅದನ್ನು. ಇವಾಗದ ಹಿಟ್ಟೆಲ್ಲ ನಾದಿದ್ದ ಆತ್ರದ ಇನ್ನು ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಉಳ್ಳಿ ಮಾಡ್ಕೊಂಡು ಅದನ್ನು ರೊಟ್ಟಿ ತಟ್ಟೋದು ನೋಡ್ರಿ. ಈಗ ನಮ್ಮ ಉತ್ತರ ಕರ್ನಾಟಕದಾಗ ರೊಟ್ಟಿ ಇಲ್ಲದ್ಲೆ ಊಟ ಅಂತೂ ಯಾವತ್ತೂ ಆಗಂಗಿಲ್ಲ. ಮೊದಲು ಮೇನಾಗಿ 3 ಹೊತ್ತು ರೊಟ್ಟಿ ಕೊಟ್ರೂ ನಮಗೇನು ಸಾಕಾಗಂಗಿಲ್ಲ ರೀ. ನೋಡ್ರಿ ಈಗ ರೊಟ್ಟಿ ಬಡಿಯಾಕತ್ತೇನೆ ನಾನು. ನಮ್ಮ ಮನ್ಯಾಗಂತೂ ಚಪಾತಿ ಮಾಡೋದು ಭಾಳ ರೇರಾಗಿ ಮಾಡ್ತೇವ್ರಿ ನಾವು. ರೊಟ್ಟಿನ ಭಾಳ ಜಾಸ್ತಿ ತಿಂತಾರೆ ನಮ್ಮ ಮನ್ಯಾಗ. ನೋಡಿರಿ ಒಂದು ಸ್ವಲ್ಪ ಸ್ವಲ್ಪ ರೊಟ್ಟಿಗೆ ಹಿಟ್ಟು ಹಚ್ಕೊತ ಒಣ ಹಿಟ್ಟು ನಾನಿಲ್ಲೇ ತೆಳ್ಳಮ್ಗೆ ಅಂದ್ರೆ ತಿಳುವಾಗಿ ರೊಟ್ಟಿ ಬಡಿಯಾಕತ್ತೇನೆ ರೀ. ರೊಟ್ಟಿ ರೆಡಿ ಆತ್ರಿ. ಈಗ ತೆಮಿನೂ ಕಾದೈತ್ರಿ. ಈಗ ನೋಡಿರಿ ತೆಮಿ ಒಳಗೆ ರೊಟ್ಟಿ ಹಾಕಿನ ನಾನು ಬಡ್ದಿದ್ದಂತದ. ಈಗ ನಾನು ಕೈಲೇನ ನೀರು ಹಚ್ಚಾಕತ್ತೇನೆ ರೀ. ಅರ್ಬಿಲೆ ಕಾಟನ್ ಅರ್ಬಿಲೇನು ಹಚ್ತಾರೆ ರೀ, ನನಗೆ ಅದು ರೂಢಿ ಇಲ್ಲ. ಕೈಲೇನ ನಾನಿಲ್ಲೇ ರೊಟ್ಟಿಗೆ ನೀರು ಹಚ್ಚೀನಿ ರೀ. ನೋಡ್ರಿ ಈಗ ಅದು ಉಬ್ಬಿ ಚೆನ್ನಾಗಿ ಬಂತ್ರದ. ಬರ್ರಿ ಮಧ್ಯಾಹ್ನದ ಅಡುಗೆ ರೆಡಿ ಆತ್ರಿ. ಈಗ ನಾನು ಏನೇನು ಮಾಡೇನು ಅಂತೇಳಕ್ಕೆ ನಿಮಗೆ ತೋರಿಸ್ತೇನೆ ರೀ. ಈಗ ನಮ್ಮ ಮನೆಯವ್ರಿಗೂ ಊಟಕ್ಕೂ ಕೊಡ್ಬೇಕ್ರಿ. ಈಗ ಅದಕ್ಕೆ ತಾಟ ಹಚ್ಚತೇನೆ ರೀ ನಾನು. ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ, ರೆಸಿಪಿಗಳು ಇಷ್ಟ ಆದ್ರೆ ಇಲ್ಲಕ್ಕೆ ನಂದು ಏನಾರು ತಪ್ಪಿದ್ದಲ್ಲೇ ಕಮೆಂಟ್ ಮುಖಾಂತರ ಹೇಳ್ರಿ, ನಾನು ತಿದ್ಕೊಂಡು ವಿಡಿಯೋ ಮಾಡ್ತೇನೆ ರೀ. ಇದು ಫಸ್ಟಾಗಿ ವಿಡಿಯೋ ಮಾಡೋದು ನಾನು, ತಪ್ಪಿದ್ದಲ್ಲೇ ಕ್ಷಮಿಸ್ರಿ. ನೋಡಿರಿ ಈಗ ಒಂದು ಬಟ್ಟಲೊಳಗೆ ಬೇಳೆ ಸಾರು ಹಾಕೀನಿ ರೀ, ಮತ್ತು ಉತ್ತರ ಕರ್ನಾಟಕದ ನಮ್ಮ ಮನೆ ಸ್ಪೆಷಲ್ ಕ್ಯಾಬೇಜ್ ಪಲ್ಯನೂ ಮಾಡೇನಿ ರೀ ನಾನು. ಮತ್ತು ಮೃದುವಾದ ಮೆತ್ತಗಾಗಿರ್ತಾವ್ರಿ ನಮ್ಮ ರೊಟ್ಟಿ. ಅದು 2 ರೊಟ್ಟಿ ಹಚ್ಚಿ ಒಂದು ಸೈಡ್ ಉಪ್ಪಿನಕಾಯಿ ಹಚ್ಚತೇನೆ ರೀ ನಾನು. ನೋಡಿರಿ ಮಧ್ಯಾಹ್ನದ ಊಟ ಅಂದ್ರೆ ಇಷ್ಟ ಐತ್ರಿ ನಮ್ಮ ಮನೆಯೊಳಗೆ. ನಿಮಗೂ ಈ ಊಟ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ ವಿಡಿಯೋಕ್ಕೆ. ಹಂಗೆ ಇನ್ನೊಮ್ಮೆ ಹೇಳತ್ತೇನೆ ರೀ ನಾನು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಪೂರ್ತಿಯಾಗಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ನಮ್ಮ ಮನೆಯವ್ರಿಗೆ ಅಂತ ಹಚ್ಚಿಟ್ಟ ತಾಟ್ರಿ ಅದ. ಆದ್ರೆ ನಾನು ಕೈಪಲ್ಯ ಹೆಂಗಾಗೈತೆ ಅಂತ ಟೇಸ್ಟ್ ನೋಡೋಕೆ ನಾನಿಲ್ಲಿ ಒಂದು ತುತ್ತು ತೊಗೊಂಡು ಟೇಸ್ಟ್ ನೋಡತ್ತೇನೆ ರೀ. ಪಲ್ಯ ಅಂತೂ ಭಾಳ ರುಚಿಯಾಗಿ ಬಂದಿತ್ತು ಅದ. ಅದಕ್ಕೆ ನನಗೆ ಇಷ್ಟ ಆಗಿ ನಾನು ಒಂದು ತುತ್ತು ತೊಗೊಂಡು ರುಚಿ ನೋಡೀನಿ ರೀ. ಅದನ್ನು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರೀ.